ಉತ್ತರ ಪ್ರದೇಶದ ವಾರಣಾಸಿಯಲ್ಲಿ ಅವಾಂತರಗಳೇ ಸೃಷ್ಟಿಯಾಗಿದ್ದಾವೆ. ಗಂಗಾ ನೀರಿನ ಮಟ್ಟ ಏರಿಕೆಯಿಂದ ಜಲಾವೃತ ಆಗಿದೆ. ಇದೀಗ ನಿರಂತರ ಮಳೆಯಿಂದಾಗಿ ನೀರಿನ ಮಟ್ಟ ಏರಿಕೆ ಆಗ್ತಾ ಇರುವಂತದ್ದು. ವಾರಣಾಸಿಯ ಹಲವು ವಸತಿ ಪ್ರದೇಶಗಳು ಸಂಪೂರ್ಣವಾಗಿ ಮುಳುಗಡೆಯಾಗಿದ್ದಾವೆ. ಉತ್ತರ ಪ್ರದೇಶದ ವಾರಣಾಸಿಯಲ್ಲಿ ಈಗಾಗಲೇ ಅವಾಂತರಗಳು ಸೃಷ್ಟಿಯಾಗಿದ್ದಾವೆ. ಗಂಗಾ ನೀರಿನ ಮಟ್ಟ ಕೂಡ ಏರಿಕೆಯಾಗಿದೆ. ಹಾಗಾಗಿ ಜಲಾವೃತಗೊಂಡಿರುವಂತದ್ದು. ನಿರಂತರವಾಗಿ ಸುರಿತಾ ಇರುವಂತಹ ವರುಣಾರ್ಭಟದಿಂದ ಮಳೆಯಿಂದಾಗಿ ನೀರಿನ ಮಟ್ಟ ಏರಿಕೆಯಾಗಿದೆ. ಹಾಗಾಗಿ ಈ ರೀತಿಯಾದಂತಹ ಅವಾಂತರಗಳು ಸೃಷ್ಟಿಯಾಗ್ತಾ ಇರುವಂತದ್ದು. ವಾರಣಾಸಿಯ ಹಲವು ವಸತಿ ಪ್ರದೇಶಗಳು ಕೂಡ ಮುಳುಗಡೆಯಾಗಿದ್ದಾವೆ. ಉತ್ತರ ಪ್ರದೇಶದ ವಾರಣಾಸಿಯಲ್ಲಿ ಈ ರೀತಿಯಾದಂತಹ ಅವಾಂತರಗಳು ಸೃಷ್ಟಿಯಾಗ್ತಾ ಇರುವಂತದ್ದು. ಪ್ರತಿದಿನವೂ ನಿತ್ಯವೂ ಮಳೆ ಬರ್ತಾ ಇರೋದ್ರಿಂದ ಜಲಾವೃತಗೊಂಡಿದೆ. ಗಂಗಾ ನೀರಿನ ಮಟ್ಟ ಕೂಡ ಏರಿಕೆ ಆಗಿರುವಂತದ್ದು. ಇಂಥ ಸಂದರ್ಭದಲ್ಲಿ ಅವಾಂತರಗಳೇ ಸೃಷ್ಟಿಯಾಗಿದ್ದಾವೆ. ಅಲ್ಲಿ ನಿರಂತರವಾಗಿ ವರುಣಾರ್ಭಟ ಇರುವಂತದ್ದು. ಅಲ್ಲಿ ಪ್ರತಿನಿತ್ಯನೂ ಕೂಡ ಮಳೆ ಆಗ್ತಾ ಇದೆ. ನೀರಿನ ಮಟ್ಟ ಅದರಿಂದ ಏರಿಕೆಯನ್ನ ಕಾಣ್ತಾ ಇರುವಂತದ್ದು. ಈ ನಿಟ್ಟಿನಲ್ಲಿ ವಾರಣಾಸಿಯ ಹಲವು ವಸತಿ ಪ್ರದೇಶಗಳು ಕೂಡ ಮುಳುಗಡೆಯಾಗಿದ್ದಾವೆ. ನೀವು ನೋಡ್ತಾ ಇರಬಹುದು ದೃಶ್ಯಗಳಲ್ಲಿ ಸಂಪೂರ್ಣವಾಗಿ ಜಲಾವೃತಗೊಂಡಿರುವಂತದ್ದು ರಸ್ತೆಗಳು. ನೀರಿನ ಮಟ್ಟ ಯಾವಾಗ ಏರಿಕೆ ಆಯ್ತು ಗಂಗಾ ಇದರಲ್ಲಿ ಆ ಒಂದು ಸಂದರ್ಭದಲ್ಲಿ ಪ್ರತಿನಿತ್ಯನೂ ಕೂಡ ಮಳೆ ಬರ್ತಾ ಇತ್ತು. ಹಾಗಾಗಿ ಅಲ್ಲಿ ನೀರಿನ ಮಟ್ಟ ಸಾಮಾನ್ಯವಾಗಿ ಏರಿಕೆ ಆಯ್ತು. ಅಂತ ಸಂದರ್ಭದಲ್ಲಿ ರಸ್ತೆಗಳು ಸಂಪೂರ್ಣವಾಗಿ ಜಲಾವೃತಗೊಂಡಿದ್ದಾವೆ. ಅಲ್ಲಿ ಓಡಾಡೋದಕ್ಕೂ ಕೂಡ ಕಷ್ಟ ಆಗ್ತಾ ಇದೆ. ಪಾಪ ಅವರು ಬೈಕಲ್ಲಿ ನೀವು ನೋಡ್ತಾ ಇರ್ಬೋದು ದೃಶ್ಯಗಳಲ್ಲಿ ಹಾಲನ್ನ ತೆಗೆದುಕೊಂಡು ಹೋಗ್ತಿದ್ದಾರೆ ಅನ್ಸುತ್ತೆ. ಅಂತ ಸಂದರ್ಭದಲ್ಲೂ ಕೂಡ ಹೋಗೋದಿಕ್ಕೆ ಆಗ್ತಾ ಇಲ್ಲ. ನೆಡ್ಕೊಂಡು ಹೋಗೋದಿಕ್ಕಂತೂ ಆಗ್ತಾನೆ ಇಲ್ಲ. ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಲ್ಲಿ ಹೇಗೆ ಓಡಾಡ್ಬೇಕು ಅಲ್ಲಿನ ಜನರು? ಜಲಾವೃತಗೊಂಡಿದ್ದಾರೆ. ನಿರಂತರವಾಗಿ ಮಳೆ ಸುರಿತಾ ಇದೆ ಅಲ್ಲಿ. ಹಾಗಾಗಿ ಈ ರೀತಿಯಾದಂತಹ ಅವಾಂತರಗಳು ಸೃಷ್ಟಿಯಾಗಿರುವಂತದ್ದು. ವಾರಣಾಸಿಯ ಉತ್ತರ ಪ್ರದೇಶದ ವಾರಣಾಸಿಯಲ್ಲಿ ನಿರಂತರವಾಗಿ ಮಳೆ ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಈ ರೀತಿಯಾದಂತಹ ಅವಾಂತರಗಳು ಸೃಷ್ಟಿಯಾಗಿರುವಂತದ್ದು. ಸಂಪೂರ್ಣವಾಗಿ ಅಲ್ಲಿನ ಗಂಗಾ ನೀರಿನ ಮಟ್ಟ ಏರಿಕೆ ಆಗಿರೋದ್ರಿಂದ ಜಲಾವೃತಗೊಂಡಿದೆ. ರಸ್ತೆಗಳಲ್ಲಿ ಓಡಾಡೋದಿಕ್ಕೆ ಕಷ್ಟ ಆಗ್ತಾ ಇದೆ. ಚಿಕ್ಕ ಮಕ್ಕಳಿಗಾಗಿರ್ಬಹುದು ಅಥವಾ ಹಿರಿಯರಿಗಾಗಿರ್ಬಹುದು ಎಲ್ರಿಗೂ ಕೂಡ ಕಷ್ಟ ಆಗ್ತಾ ಇರುವಂತದ್ದು. ಇನ್ನು ವಾಹನ ಸವಾರರ ಗೋಳಂತೂ ಕೇಳೋದೇ ಬೇಡ. ಯಾಕಂತ ಅಂದ್ರೆ ಸಾಮಾನ್ಯವಾಗಿ ನೀರಿನಲ್ಲಿ ವಾಹನ ಸಂಚಾರವನ್ನ ಮಾಡ್ಬೇಕಾದ್ರೆ ಎಲ್ರಿಗೂ ಕೂಡ ಇಲ್ಲಿ ಗುಂಡಿಯಲ್ಲಿ ಇದೆ, ರಸ್ತೆ ಯಾವುದು ಅನ್ನೋದು ಕೂಡ ತಿಳಿದಂತಾಗುತ್ತೆ. ಹಾಗಾಗಿ ಇಂತಹ ಸಂದರ್ಭದಲ್ಲಿ ಪ್ರತಿನಿತ್ಯವೂ ಕೂಡ ಈಗ್ಲೂ ಕೂಡ ಮಳೆ ಬರ್ತಾ ಇರುವಂತದ್ದು ಅಲ್ಲಿ ಸಣ್ಣ ಪ್ರಮಾಣದಲ್ಲಿ. ಇಂತಹ ಸಂದರ್ಭದಲ್ಲಿ ಯಾವ ರೀತಿ ಓಡಾಡ್ಬೇಕು? ಯಾಕಂತ ಅಂದ್ರೆ ಸಂಪೂರ್ಣವಾಗಿ ಕೆರೆಗಳಂತಾಗಿರುವಂತದ್ದು ಅಲ್ಲಿನ ರಸ್ತೆಗಳು. ಹೀಗಿರ್ಬೇಕಾದ್ರೆ ಹೇಗೆ ಓಡಾಡೋದಿಕ್ ಸಾಧ್ಯ? ಹಲವು ವಸತಿ ಪ್ರದೇಶಗಳು ಕೂಡ ಸಂಪೂರ್ಣವಾಗಿ ಮುಳುಗಡೆಯಾಗಿದ್ದಾವೆ. ಎಲ್ಲರೂ ಕೂಡ ಎಲ್ಲಿ ವಾಸ ಮಾಡಬೇಕು ಇಂತಹ ಸಂದರ್ಭದಲ್ಲಿ? ಅಲ್ಲಿನ ಸರ್ಕಾರ ಈಗಾಗಲೇ ಕೆಲವೊಂದಷ್ಟು ಸೂಕ್ತ ಕ್ರಮಗಳನ್ನ ಕೂಡ ತೆಗೆದುಕೊಂಡಿರುತ್ತೆ. ಆದ್ರೂ ಕೂಡ ಮಳೆ ಬಂದಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಅವಾಂತರಗಳು ಸೃಷ್ಟಿಯಾಗುವುದು ಸರ್ವೇ ಸಾಮಾನ್ಯ ಆಗ್ಬಿಟ್ಟಿದೆ ಇತ್ತೀಚೆಗಂತೂ.